ಬಂದಿರೋ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ಕುಲದ ದೇವರು, ಯಾವ ಮತದ ದೇವರು, ಯಾವ ದೇಶದ ದೇವರು, ಯಾವ ಭಾಷೆ ದೇವರಲ್ಲ, ಎಲ್ಲರಿಗೆ ದೇವರು. ಮನುಷ್ಯನನ್ನು ಉಂಟು ಮಾಡಿ ನಾಸಿಕ ರಂಧ್ರದಲ್ಲಿ ಜೀವವಾಯುವನ್ನು ಹಾಕಿದ ದೇವರು ಯಾರು? ಯೇಸು ಸ್ವಾಮಿ. ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಸೃಷ್ಟಿಕರ್ತನಾದ ಯೆಹೋವ ದೇವರು ಭೂಲೋಕಕ್ಕೆ ರಕ್ಷಕನಾಗಿ ಬಂದ ಮೇಲೆ ಯೇಸು ಅಂದರೆ ರಕ್ಷಕ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಇವತ್ತು ಒಂದು ವಾಗ್ದಾನ ದೇವರು ನನ್ನ ಸಂಗಡ ಮಾತಾಡಿದ್ದಾರೆ. 43ನೇ ಅಧ್ಯಾಯ ನನ್ನ ಸಂಗಡ ದೇವರು ಮಾತಾಡಿದ್ದಾರೆ. ಈ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾತು ನನಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಪ್ರಿಯರೇ, ನನಗೊಂದೆಲ್ಲ ಈ ಮೃತ್ಯುಂಜಯ ಮಠದ ಸಭೆಗೆ ಬಂದವರೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ. ಎಂದು ಗಟ್ಟಿದ್ದೀವಿ. ಹಲ್ಲೆಲೂಯಾ. ಯಾಕೋಬ ವಂಶವೇ, 43ನೇ ಅಧ್ಯಾಯ, ಯೆಶಾಯನ ಬರೆದ ಗ್ರಂಥ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ. ಯಾಕೋಬ ವಂಶ ಅಂದರೆ ದೇವರನ್ನು ನಂಬಲಾರದೆ ಇರತಕ್ಕಂಥ, ಪ್ರಪಂಚವನ್ನು ನಂಬಿ ಜೀವಿಸುವಂಥ ವ್ಯಕ್ತಿಗಳು. ಇಸ್ರಾಯೇಲ್ ಅಂತಂದರೆ ಸೃಷ್ಟಿಕರ್ತನಾದ ದೇವರನ್ನ ಅರಿತುಕೊಂಡು ಸೃಷ್ಟಿಯನ್ನು ಬಿಟ್ಟು, ಸೃಷ್ಟಿ ವಸ್ತುಗಳನ್ನು ಬಿಟ್ಟು, ಸೃಷ್ಟಿ ಆರೋದನ್ನು ಬಿಟ್ಟು ದೇವರ ಕಡೆ ಬಂದಿರ್ತಕ್ಕಂಥವ್ರನ್ನ ರಕ್ಷಣೆ ಹೊಂದಿದವರು. ಅಂದರೆ ದೇವರ ಮಕ್ಕಳಾದವರಿಗೂ ದೇವರ ಮಕ್ಕಳು ಆಗಲಾರದೆ ಪ್ರಾಪಂಚಿಕವಾಗಿ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇವರದು, ನಮ್ಮ ದೇವರು ಇದು ಅಂತೇಳಿ ಒಂದು ಗಿಡಕ್ಕೆ, ಒಬ್ಬ ಮನುಷ್ಯನಿಗೆ, ಪಶುಗಳಿಗೆ ಅಥವಾ ಜಂತುಗಳಿಗೆ ಪೂಜೆ ಮಾಡುವಂಥ ವ್ಯಕ್ತಿಗಳಿಗೂ ಮತ್ತು ದೇವರ ಪಾಪ ವಿಮೋಚನೆ ಮಾಡಿ ಆತನ ಮಕ್ಕಳಾಗಿರ್ತಕ್ಕಂಥ ವ್ಯಕ್ತಿಗಳು. ಇಸ್ರಾಯೇಲ್ ಅಂದರೆ ರಕ್ಷಣೆ ಹೊಂದಿರತಕ್ಕಂಥ ಮಕ್ಕಳು, ದೇವರನ್ನ ತಿಳ್ಕೊಂಡಿರ್ತಕ್ಕಂಥ ಮಕ್ಕಳು. ಯಾಕೋಬ್ ಅಂದರೆ ಅದರ ಅರ್ಥ ಮೋಸಗಾರ ಅಂತ. ಅಂದರೆ ಏನು? ಇವರಿಗೆ ದೇವರನ್ನ ತಿಳ್ಕೊಳ್ಳಲಾರದೆ ಪ್ರಪಂಚ ತುಂಬ ದೇವ್ರನ್ನ ಆರಾಧನೆ ಮಾಡಿಕೊಂತ ಹೋಗ್ತಕ್ಕಂಥವ್ರು. ಆದ್ರೆ ಇವ್ರನ್ನ ಆತನೇ ಉಂಟು ಮಾಡಿದ್ದಾನೆ. ಇವರಿಗೆ ಈ ಭೂಮಿಯನ್ನು ಉಂಟು ಮಾಡಿ ಇವರಿಗೆ ಕೊಟ್ಟಿದ್ದಾನೆ. ಸೂರ್ಯನ ಬೆಳಕು ಇವರಿಗೆ ಕೊಟ್ಟಿದ್ದಾನೆ. ಸೂರ್ಯನನ್ನು ಉಂಟು ಮಾಡಿ ಬೆಳಕು ಕೊಡೋದಕ್ಕಾಗಿ ಕೊಟ್ಟಿದ್ದಾನೆ. ಆಮೇಲೆ ಇವರ ನಾಸಿಕರಂಧ್ರದಲ್ಲಿ ಆತನೇ ಜೀವವಾಯುವನ್ನು ಇಟ್ಟಿದ್ದಾನೆ. ನಂಬಿರ್ತಕ್ಕಂಥವ್ರಿಗೂ ನಂಬಲಾರದೆ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ಎಲ್ಲರೂ ಗಟ್ಟಿಯಾಗಿ ಇಟ್ಟುಕೊಂಡಿರ್ತಾನೆ. ಯಾಕಂದ್ರೆ ಈತ ಮೂಗು ದೇವರಲ್ಲ, ಮನುಷ್ಯರ ಕೈಯಾಗ ತಯಾರಾದ ದೇವರಲ್ಲ, ಮನುಷ್ಯರನ್ನೇ ಸರ್ವ ಸೃಷ್ಟಿಯನ್ನೇ ಉಂಟು ಮಾಡಿದ ಮಹಾದೇವರು. ಎಲ್ಲರೂ ಗಟ್ಟಿಯಾಗಿ ಇಟ್ಟುಕೊಂಡಿರ್ತಾನೆ. ಹಲ್ಲೆಲೂಯಾ. ಆ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ದವನಾದ ಯೆಹೋವನಿಗೆನ್ನುತ್ತಾನೆ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರು ಹಿಡಿದು ಕರೆದಿನಲ್ಲ, ನೀನು ನನ್ನವನೇ. ಹಲ್ಲೆಲೂಯಾ. ನೋಡ್ರಿ, ಪ್ರತಿಯೊಬ್ಬರನ್ನ ಹೆಸರು ಹಿಡಿದು ಕರೆದು ಬಿಟ್ಟನಂತ. ಆಮೇಲೆ ಎದ್ದರೆ 3-4 ಸಲ ರಾತ್ರಿ ನಿದ್ದೆ ಇಲ್ಲ ಪ್ರಿಯರೇ. ನನಗೆ ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು, ಮಲಗೋದು, ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು, ಮಲಗೋದು, ಸ್ವಲ್ಪ ಹೊತ್ತು ನಿದ್ದೆ ಮತ್ತೆ ಎದ್ದು ಬಿಡೋದು. ದೇವರು ಈ ಥರ ನನಗೆ ಮಾತಾಡಿದ್ದಾನ ಪ್ರಿಯರ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಆಮೇಲೆ ಇನ್ನೊಂದು, ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಜಲರಾಶಿ ಅಂದ್ರೆ ಭಯಂಕರ ನೀರು ಬಂದ್ರೆ ಪ್ರಾಣಾಪಾಯ ಆಗುತ್ತಲ್ಲ, ಅಂತ ಕಷ್ಟ ಬಂದ್ರು ಸಮ ನಾನು ನಿನ್ನೊಂದಿಗೆ ಇರ್ತೀನಿ, ಭಯಪಡಬೇಡ. ಎಲ್ಲರೂ ಗಟ್ಟಿಯಾಗಿ ತಗೊಂಡಿರ್ತಾನ. ನಾವು ಉಂಟು ಮಾಡಿದವರು ಅಲ್ಲೇ ಇರ್ತಾರ, ಅವರು ನಮ್ಮನ್ನು ಬಿಡಿಸಕ್ ಬರಲ್ಲ. ಮೊನ್ನೆ ನೋಡಿದ್ವಿ ಪ್ರಿಯರ, 5 ಮಂದಿ ದೇವರಿಗಾಗಿ ಹೋಗಿದ್ದಾರೆ. 5 ಮಂದಿ ಸ್ಪಾಟ್ ಡೆತ್ ಆಗಿದ್ದಾರೆ ಪ್ರಿಯರೇ. ದೇವರಿಗಾಗಿ ಹೋದವ್ರು ಯಾಕಪ್ಪ ಸಾಯ್ಬೇಕು? ಬಹಳ ದುಃಖ, ಬಹಳ ನೋವು. ಪ್ರಯಾಗರಾಜದಲ್ಲಿ ಹೋಗಿದ್ದಾರೆ, 1000 ಮಂದಿ ಒಂದು ದಿವಸ ಸತ್ತಿದ್ದಾರೆ ಪ್ರಿಯರೇ, ತುಳಿತಕ್ಕೆ ಒಳಗಾಗಿ. ಅದೇ ಪ್ರಕಾರವಾಗಿ ಅದು ಬ್ಲಾಸ್ಟ್ ಆಗಿ, ಬೆಂಕಿ ಬ್ಲಾಸ್ಟ್ ಆಗಿ ಅದನ್ನು, ಆ ಸುದ್ದಿಯನ್ನು ಹೊರಗೆ ಬಿಡಲಾರದೆ ರಾಜಕೀಯ ವ್ಯಕ್ತಿಗಳು ಹಂಗೆ ತಡೆ ಹಿಡಿದಿದ್ದಾರೆ ಪ್ರಿಯರೇ. ಅಲ್ಲಿಗೆ ಹೋಗಿ ಬಂದವರು ಹೇಳಿದ ಸುದ್ದಿ ಏನು ಗೊತ್ತಾ? ಅವತ್ತು ಬ್ಲಾಸ್ಟ್ ಆದ ದಿವಸ 100ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಪ್ರಿಯರೇ. ಎಂಥ ವಿಚಿತ್ರ ಅಲ್ಲ? ಸುಳ್ಳು ದೇವರಿಗೆ ಇಷ್ಟ ಇಲ್ಲ, ಸತ್ಯನೇ ಹೇಳಬೇಕು ಪ್ರಿಯರೇ.
ಸತ್ಯನೇ ಹೇಳಬೇಕು. ಸತ್ಯ ಹೇಳಿದಾಗ ಸತ್ಯವಂತನಾದ ದೇವರಲ್ಲಿ ಇರ್ತಾನ. ನಾವು ಮುಳುಗಿ ಹೇಳೋದ್ರಿಂದ ಪಾಪ ಹೋಗಲ್ಲ. ಪಾಪ ಇರೋದು ಇಲ್ಲಿ ಮೈ ಮೇಲಲ್ಲ, ಮೈ ಮೇಲೆ ಕೊಳೆ ಹೋಗುತ್ತೆ, ಮೈ ಮೇಲೆ ಕೊಳೆ ಹೋಗುತ್ತ. ಗಿಳಿಯಮ್ಮ ಗಿಳಿಯೇ ಬಂಗಾರ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ ಮುರಿದೇನ ಸಂತೆಗೆ ಮೆರೆದೆಯ ಉರದೆಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಕಾಶಿಗೆ ಹೋಗಿದ್ದಿ ಗಂಗಾ ಸ್ನಾನ ಮಾಡಿ ಬೆಟ್ಟಗಳು ಹತ್ತಿದ್ದೆ ಗಿಳಿಯೇ. ಮೈಕೋಳೆ ಹೋಯಿತು ಪಾಪವೂ ಹೋಗಲಿಲ್ಲ ಇದನ್ನೇನೋ ತಿಳಿದುಕೋ ಗಿಳಿಯೇ. ಮೈ ತೊಕೊಂಡ್ರೆ ಮೈಕೋಳೆ ಹೋಗುತ್ತೆ, ಪಾಪ ಹೋಗಲ್ಲ. ಪಾಪ ಇರೋದಲ್ಲಿ ಹೃದಯದಲ್ಲಿ ಪ್ರಿಯರೇ. ಒಂದ್ಸ ಹಾಕಿಕೊಂಡು ಅಣ್ಣ ತಮ್ಮರಾಗಲಿ ಅಕ್ಕ ತಂಗಿರಾಗಲಿ ಆಸ್ತಿಗೋಸ್ಕರವಾಗಿ ಮನುಷ್ಯರನ್ನ ಅಣ್ಣ ತಮ್ಮರನ್ನ ಕೊಲೆ ಮಾಡೋರಿಲ್ವಾ? ಅದು ಪಾಪ ಎಲ್ಲಿದೆ? ಹೃದಯದಲ್ಲಿದೆ. ಸ್ನೇಹಿತರಂತ ಹೇಳಿಕೊಂಡು ಬಂದು ಸ್ನೇಹಿತರ ಕುಟುಂಬವನ್ನು ಹಾಳು ಮಾಡೋರಿಲ್ವಾ? ಪಾಪ ಎಲ್ಲಿದೆ? ಹೃದಯದಲ್ಲಿದೆ. ಆ ಹೃದಯ ಬದಲಾವಣೆ ಆಗ್ಬೇಕು. ಮೈಕೊಳೆ ಅಲ್ಲ, ಮೈಕೊಳೆ ತಿಳಿಯೋದಕ್ಕೆ ನಿನ್ನ ಮನೆಯಲ್ಲಿ ನೀರಿದೆ. ಅರ್ಥ ಮಾಡ್ತೀರಿ ಪ್ರಿಯವಾದವರೇ? ಅದಕ್ಕಾಗಿ ನಿಜ ದೇವರಾಗಿರುವ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಲೋಕಕ್ಕೆ ಬಂದು ಸಕಲ ಮಾನವರ ಪಾಪ ತೊಳೆಯುವುದಕ್ಕಾಗಿ ಆತನೇ ಬಲಿಯಾಗಿದ್ದಾನೆ ಪ್ರಿಯರೇ. ಮೈಯೊಳಗ ರಕ್ತ ಇದ್ರೆ ನೀನು ಪಾಪ ಮಾಡ್ತೀವಿ, ತಪ್ಪು ಮಾಡ್ತೀವಿ, ಕೊಲೆಗಡಕ್ ಹಾಕ್ತೀವಿ, ಇನ್ನೊಬ್ಬರಿಗೆ ಸಿಟ್ಟಿಗೇರಿ ಬೈತಿ, ಸಾರಿ ಇಲ್ದಂಗ ವರ್ತನೆ ಮಾಡ್ತೀವಿ, ಎಲ್ಲ ನನ್ನದೇ ಅಂತೀವಿ, ನಾನೇ ಶ್ರೇಷ್ಠ ಅಂತ ಹೇಳ್ತೀವಿ. ರಕ್ತ ನಿನ್ನೊಳಗಿಂದ ಬಲಹೀನವಾಗಿ ರಕ್ತ ಹೊರಗಡೆ ಹೋದಾಗ ಅವಾಗಂತಿ ಏನ್ ಗೊತ್ತಾ? ಅಯ್ಯೋ ನನ್ನ ಉಳಿಸ್ರಪ್ಪ, ನನ್ನ ರಕ್ತ ಎಲ್ಲಿ ಸಿಗುವಂತ, ನನಗೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿದೆ, ರಕ್ತ ಏರಿಸಿದ್ರು ಕೂಡ ಉಳಿಯಲ್ಲ ಅಂತ, ಡೆಂಗು ಫೀವರ್ ಆಗಿದೆ, ಇನ್ನೊಂದು ಫೀವರ್ ಆಗಿದೆ, ನನ್ನ ರಕ್ತ ಕೆಟ್ಟೋಗಿದೆ, ಉಳಿಸ್ರಿ ಉಳಿಸ್ರಿ ಅಂತೇಳಿ ಬಾಧೆ ಪಡ್ತಾರೆ. ಅದೇ ರಕ್ತ ಮೈಯಾಗಿದ್ದಾಗ ಬಿಸಿ ರಕ್ತ ಅವನು ಮಾಡಕ್ಕೆ ಅವನಿಷ್ಟಲ್ಲ, ಬಿಸಿ ರಕ್ತ ಮಾಡಿಸುತ್ತೆ. ಸುಳ್ಳ ಹೇಳಿದ ಮಾತು ಇಲ್ಲ. ಆ ರಕ್ತದಲ್ಲಿ ಹೇಳಿದ ಪಾಪ ನಿನ್ನ ಪ್ರತಿಯೊಂದು ರೋಗ ಗೊತ್ತಾಗ್ಬೇಕಾದ್ರೆ ರಕ್ತ ಪರೀಕ್ಷೆ ಮಾಡಬೇಕು. ನನ್ನ ದೇವರು ಪರಿಶುದ್ಧನಾದ ದೇವರು. ಆ ಪರಿಶುದ್ಧನಾದ ದೇವರು ನನಗೆ ಸಿಕ್ಕಿರೋದೇ ಮಹಾಭಾಗ್ಯ. ಎಲ್ಲರ ಗಟ್ಟಿಯಾಗಿ ನಮ್ಮೆಲ್ಲರಿಗೆ ಸಿಕ್ಕಿದ್ದೇ ಮಹಾಭಾಗ್ಯ. ಭೂಮಿ ಆತ ಉಂಟು ಮಾಡಿದ್ದಾನೆ, ಆಕಾಶ ಆತ ಉಂಟು ಮಾಡಿದ್ದಾನೆ, ಸ್ವರ್ಗ ನರಕ ಎಲ್ಲ ಆತನೇ ಉಂಟು ಮಾಡಿದ್ದಾನೆ. ನರಕ ಮನುಷ್ಯರಿಗಾಗಿ ಅಲ್ಲ, ಕೆಟ್ಟು ಹೋಗಿರುವ ದೇವದೂತರಿಗಾಗಿ, ಪಿಶಾಚ ಆತ್ಮಗಳಿಗಾಗಿ, ಜೌವುಗಳಿಗಾಗಿ, ಸೈತಾನಿಗಾಗಿ ಉಂಟು ಮಾಡಿದ್ದಾನೆ ದೇವರು. ಆದ್ರೆ ಸೈತಾನನ ಮಾತುಗಳು ಕೇಳಿ ಅನೇಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಒಂದೇ ಒಂದು ಏನು ಗೊತ್ತಾ? ಏಸಪ್ಪ ನಂಬಿದ್ರೆ ಸಾಕು, ನಿನ್ನ ಪಾಪವೆಲ್ಲ ಪರಿಹಾರ ಮಾಡ್ತಾನೆ. ಅದು ಹೆಂಗಂತ ಅನ್ಬೋದು ಪ್ರಿಯರೇ? ಸಿಂಹದ ಕೂಡ ಕುಸ್ತಿ ಆಡ್ತಕ್ಕಂಥ ವ್ಯಕ್ತಿ ಇರ್ತಾನೆ, ಸಿಂಹನ ಪಳಗಿಸಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಸಿಂಹ ಅಂದ್ರೆ ಭಯ ಅಲ್ರಿ, ಕಚ್ಚಿ ತಿನ್ನುತ್ತೆ, ಸಾಯಿಸುತ್ತೆ. ಅಕಸ್ಮಾತ್ ಅಂತ ವ್ಯಕ್ತಿ ನೀನು ಬಗಲಾಗಿದ್ರೆ ನೀನು ಭಯ ಆಗುತ್ತಾ? ಭಯ ಆಗುತ್ತಾ? ಭಯ ಆಗುತ್ತಾ? ಆಗಲ್ಲ. ಅದಕ್ಕೆ ಹೇಳ್ತಾನೆ, ನೀರನ್ನ ದಾಟುವಾಗ ನಿನಗೆ ಭಯ ಆಗಲಾರ್ದಂಗ ನಾ ಮಾಡ್ತೀನಿ, ಬರೋದಿಲ್ಲ ಅಂತಲ್ಲ, ನೀತಿವಂತರಿಗೆ ಕಷ್ಟ ಬರೋದಿಲ್ಲ ಅಂತಲ್ಲ. ಕೆಲವರು ಹೇಳ್ತಾರೆ, ಲೋಕರವ್ರು ಹೇಳ್ತಾರೆ, ದೇವರಿದ್ದಲ್ಲಿ ದೆವ್ವ ಇರುತ್ತಂತ. ದೆವ್ವ ಇರುತ್ತಂತ, ದೆವ್ವ ಇರಂಗಿಲ್ಲ. ಆದ್ರೆ ದೆವ್ವಿಗೆ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಗಳು ಮಾಡ್ತಾ ಇರ್ತಾರಂತ ಅರ್ಥ ಅಷ್ಟೇ. ಯಾಕೆ? ದೈವತ್ವಕ್ಕೆ ಬೆಲೆ ಸಿಗಲಾರದ ಹಾಗೆ ಅವನು ಅಪವಾದ ಮಾಡ್ತಾನೆ. ಆದ್ರೆ ಒಂದು ದಿವಸ ಯಾರು ಕೂಡ ಮಾಡಿಸ್ತಾನೋ ಅವರ ಕಾಲಿನಿಂದ ದೇವರು ತುಳಸಿ ಆಗ್ತಾನೆ. ಪ್ರೇರೆ ಎಲ್ಲರೂ ಗಟ್ಟಿಯಾಗಿ ಚಮಡಿದ್ರು. ಕುಟುಂಬ ಕಟ್ಟಿದ್ದು ದೇವರು, ಕೆಡಿಸಿದ್ದು ಯಾರು ಗೊತ್ತಾ? ಸೈತಾನ. ಕೆಡಿಸುತ್ತೆ ಸೈತಾನ. ಸೈತಾನ ಬಂದು ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾನೆ, ಯೌವನಸ್ಥರನ್ನ ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೆ ಮೃತ್ಯುಂಜಯ ಮಠದಲ್ಲಿ ಪ್ರತ್ಯೇಕವಾದ ಮಾತು ಏನು ಗೊತ್ತಾ? ನಾನು ನಿಮ್ಮ ಸಂಗಡ ಮಾತಾಡ್ತೀನಿ ಅಂತೇಳಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ ಎಲ್ಲ ಗಟ್ಟಿ ಕೆಟ್ಟದಿರ್ತಾನೆ. ಇಲ್ಲಿ ಹೇಳೋದು ಪುರಾಣ ಅಲ್ಲ. ಪುರಾಣದ ಅರ್ಥ ಏನು? ಪೂರ್ವ ಕಾಲದಲ್ಲಿ ರಾಜ್ಯಾಡಳಿತ ಮಾಡಿ ಹೆಣವಾಗಿ ಹೋಗಿರುವ ಚರಿತ್ರೆಯೇ ಪುರಾಣ. ಪುರಾಣ ಕೇಳೋದ್ರಿಂದ ನಿನಗೆ ಪುಣ್ಯ ಬರಲ್ಲ, ಪುರಾಣ ಕೇಳೋದ್ರಿಂದ ನಿನಗೆ ಪಾಪ ಹೋಗಲ್ಲ. ನಿನ್ನ ಪಾಪ ಹೋಗ್ಬೇಕಾದ್ರೆ, ನೀನು ನೀತಿವಂತನಾಗಬೇಕಾದ್ರೆ ಸತ್ಯ ವಾಕ್ಯವು ನೀನು ಕೇಳಬೇಕು. ಪರಲೋಕದ ಶುಭವಾರ್ತೆ ಕೇಳುವಾಗ ಪಾಪಿಗೆ ಪರಲೋಕದಲ್ಲಿ ಜಾಗ ಇಲ್ಲ. ಆದರೆ ಆ ಪಾಪಿಗಳನ್ನ ದೇವರು ಪಾಪದಿಂದ ಪರಿಹಾರ ಮಾಡಿ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ ಬಂದಿದ್ದಾನಲ್ಲ,
ಆ ದೇವರೇ ನಿಜವಾದ ದೇವರು. ಆತನೇ ನಜರೇತಿನ ಯೇಸು ಕ್ರಿಸ್ತ ಮಹಾಪ್ರಭುಗಳು. ನೀನು ಶುದ್ಧಿ ಆಗ್ಬೇಕಾ? ದೇವ್ರನ್ನ ನಂಬು. ದೇವ್ರ ಶಕ್ತಿಯನ್ನು ಹೊಂದಬೇಕಾ? ದೇವ್ರ ನಂಬು. ಈ ಸೃಷ್ಟಿ ನಿನಗೆ ಮಾತು ಕೇಳ್ಬೇಕಾ? ದೇವ್ರ ನಂಬು. ಪಾಪ ನಿನ್ನಿಂದ ದೂರ ಆಗ್ಬೇಕಾ? ದೇವ್ರ ನಂಬು. ದೇವ್ರು ನಂಬಿದ ಮೇಲೆ ನಿನ್ನಲ್ಲಿ ಯಾವ ಪಾಪ ನಿನ್ನನ್ನು ಆಳ್ತಾ ಇದೆ, ನಿನ್ನನ್ನು ಬಾಧಪಡಿಸ್ತಾ ಇದೆ, ನಿನ್ನ ನೋವು ಪಡಿಸ್ತಾ ಇದೆ, ಕಣ್ಣೀರಿಗೆ, ಕಷ್ಟಕ್ಕೆ, ದುಃಖಕ್ಕೆ ನೋವು ಮಾಡಿದೆ, ಆ ಪಾಪವನ್ನು ಗುರುತಿಡಿದು ಅದರಿಂದ ದೂರ ಆಗು. ಒಂದು ನೀನು ಕಷ್ಟ ಆಗ್ಬೋದೇನು? ಅವನು ಹೇಳ್ತಾನೆ, ಏನ್ ಗೊತ್ತಾ? ಏಯ್, ನೀನು ಸೋಲ್ಬೇಡ, ನೀನು ಸೋಲ್ಬೇಡ, ಅವರೇ ಸೋಲ್ಬೇಕು, ಅವರೇ ನಿಂತಕ್ಕೆ ಬರಬೇಕು. ತಪ್ಪು. ಆ ಸೃಷ್ಟಿಕರ್ತನಾದ ದೇವರೇ ತನ್ನನ್ನು ತಗ್ಗಿಸಿಕೊಂಡು ನಿನಗಾಗಿ ನನಗಾಗಿ ಏನ್ ಮಾಡಿದ್ದಾನೆ ಗೊತ್ತರಿ ಅಮ್ಮ? ಏನ್ ಮಾಡಿದ್ದಾನೆ? ನರಾವತಾರಿಯಾಗಿ ಬಂದಿದ್ದಾನೆ. ಯಾಕೆ ಗೊತ್ತಾ? ನೀನು ಮಾಡಿದ ಕೈಗೆ ಬಳೆ ಜಡಿಬೇಕು, ನೀನು ಮಾಡಿದ ಕಾಲುಗಳಿಗೆ ಬಳೆ ಜಡಿಬೇಕು, ನೀನು ಮಾಡಿದ ತಪ್ಪುಗಳಿಗೆ, ಪಾಪಗಳಿಗೆ ಭಯಂಕರವಾಗಿರುವಂತ ನಿನ್ನ ದೇಹವನ್ನು ಚಿತ್ರ ಆಗುವ ಹಾಗೆ ಹೊಡಿಬೇಕು. ಇದು ಶಿಕ್ಷೆ. ಕಳ್ತನ ಮಾಡಿದವರಿಗೆ ಕೈಗಳು ಕಟ್ ಮಾಡ್ತಾರೆ, ಪಾಪ ವಿಚಾರ ಮಾಡಿದವರಿಗೆ ಅಂಗಾಂಗಗಳು ಕಟ್ ಮಾಡ್ತಾರೆ. ಈಗಲೂ ಇದೆ ಈ ಪದ್ಧತಿ, ಬೇರೆ ದೇಶಗಳಲ್ಲಿ ಇದೆ. ಅದಕ್ಕಾಗಿ ಅಲ್ಲಿ ಯಾರು ತಪ್ಪು ಮಾಡಲ್ಲ, ತಪ್ಪು ಮಾಡಿದ್ರೆ ಹಿಂದಲೇ ಶಿಕ್ಷೆ. ಆದರೆ ಆ ಸೃಷ್ಟಿಕರ್ತನಾದ ದೇವರೇ, ನನ್ನ ಮಕ್ಕಳು ನಾನೇ ರಕ್ಷಣೆ ಮಾಡ್ತೀನಿ. ಅವರು ಒಂದು ತಪ್ಪನ್ನು, ಅವರು ಮಾಡಿದ ಪಾಪವನ್ನು, ಅವರು ಮಾಡಿದ ಶಾಪ ತಂದುಕೊಡಿದ್ರೆ ಅದೆಲ್ಲ ನನ್ನ ಮೇಲೆ ಹಾಕ್ಕೊತೀನಿ ಅಂತೇಳಿ ನಿನಗಾಗಿ ನನಗಾಗಿ ಪ್ರಾಣವನ್ನೇ ಕೊಟ್ಟಿರುವ ಏಕೈಕ ದೇವರ ಯೇಸು ಕ್ರಿಸ್ತ ಮಹಾಪುರುಷ. ಪ್ರಾಣ ತೆಗೆ ದೇವರು ಬೇಕಾ? ಪ್ರಾಣ ಕೊಡೋ ದೇವರು ಬೇಕು. ಪ್ರಾಣ ತೆಗೆ ದೇವರು ಬೇಕಾ? ಪ್ರಾಣ ಕೊಡೋ ದೇವರು ಬೇಕಾ? ಪ್ರಾಣ ಕೊಡೋ ದೇವರು ಬೇಕು. ಪ್ರಾಣ ಕೊಟ್ಟು ಸುಮ್ಮನೆ ಆದ್ರ? ಪ್ರಾಣ ಕೊಟ್ಟು ನಮಗೆ ನಿತ್ಯ ಜೀವಿಸುವಂತ ಜೀವವನ್ನೇ ನಮ್ಮೊಳಗೆ ತುಂಬಿಸಿದಾನ ಪ್ರಿಯರೇ. ಹಲ್ಲೆಲೂಯಾ. ಅದಲ್ಲದೆ ಏನ್ ಮಾಡಿದಾನೆ ಗೊತ್ತಾ ಪ್ರಿಯರೇ? ಅದಲ್ಲದೆ ಏನ್ ಮಾಡಿದಾನೆ ಗೊತ್ತಾ? ನಾನೇ ದೇವರು ಎಂಬುದಾಗಿ 3 ದಿವಸದಲ್ಲಿ ನಾನು ಎದ್ದು ಬರ್ತೀನಿ ಅಂತ ಹೇಳಿ ಆತ ಬರೋದಕ್ಕಿಂತ ಮುಂಚೆ ನರಕ ಎಲ್ಲಿ ವಿಶ್ರಾಂತಿ ಸ್ಥಾನಕ್ಕೆ, ಪಾತಾಳಕ್ಕೆ ಹೋಗಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಸುವಾರ್ತೆ ಸಾರಿ ನಂಬಿದವರನ್ನ ತನ್ನ ಜೊತೆಗೆ ಕರ್ಕೊಂಡು ಅಲ್ಲಿ ಪಾತಾಳದ ಬಗಲಾಗ ವಿಶ್ರಾಂತಿ ಸ್ಥಾನ ಐತೆ, ಆ ಸ್ಥಾನವನ್ನು ತೆಗೆದುಕೊಂಡು ದೇವಲೋಕ ಅಂದ್ರೆ ಪರಲೋಕದ ಬಗಲಲ್ಲಿ ಇಟ್ಟಿದ್ದಾನೆ. ಬರೀ 2 ಗಂಟೆ ಆಯ್ತು. ಆಮೇಲೆ ಅಲ್ಲಿ ಪ್ರವೇಶ ಮಾಡಿದ ಮೇಲೆ ಮತ್ತೆ ಪುನಃ ಭೂಮಿ ಮೇಲೆ ಮತ್ತೆ ಕಾಲಿಟ್ಟಿದ್ದಾನೆ. ಮರಣದ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ ಮತ್ತೆ ಅದೇ ಶರೀರ ಕೂಡ ಭೂಮಿ ಮೇಲೆ ಕಾಲಿಟ್ಟು. ಇಂಥ ದೇವರು ಯಾರಾದ್ರೂ ಇದ್ದಾರಾ? ಪ್ರಪಂಚಕ್ಕೆ ಸವಾಲು. ನನ್ನಲ್ಲಿ ಪಾಪ ತೋರಿಸೋರು ಯಾರನ್ನ ಇದ್ದಾರಾ? ಯಾರು ಮಾಡಿದ್ರು? ಆ ಸೃಷ್ಟಿಕರ್ತನ ದೇವರು. ಯಾರು ಆತನ ಮುಂದೆ ಹೇಳೋರು ಯಾರು ಇಲ್ಲ ಪ್ರಿಯ. ಯಾಕೆ? ಎಲ್ಲರೂ ಪಾಪ ಮಾಡಿದ್ದಲ್ಲ, ನೆಲದ ಮೇಲೆ ಬರೆದಿದ್ದಾನ ಪ್ರಿಯ. ಈಗ ನಿನಗೆ ನನಗೆ ತಪ್ಪು ಮಾಡಿದ್ದೀವಿ. ಕೆಲವರಿಗೆ ನಾವು ಕಲಗಡಕಲ್ಲ. ದೇವ್ರ ವಾಕ್ಯದಲ್ಲಿ ಏನಿದೆ ಗೊತ್ತು? ವ್ಯಭಿಚಾರ ಮಾಡಬಾರದೆಂದು ಪೂರ್ವಿಕರು ನಿಮ್ಗೆ ಹೇಳಿದ ಮಾತು ಕೇಳಿದ್ರೆ, ಆದರೆ ನಾನು ನಿನಗೆ ಹೇಳುವುದೇನೆಂದರೆ, ಮೋಹ ದೃಷ್ಟಿಯಿಂದ ನೋಡು, ಪ್ರತಿಯೊಬ್ಬರು ವ್ಯಭಿಚಾರ ಮಾಡೋದಕ್ಕೆ ಸಮನಾಗಿದ್ದಾರೆ. ನಿನ್ನ ಸೃಷ್ಟಿ ಮಾಡಿದ ದೇವರು ತನ್ನ ಕಣ್ಣು ಹೆಂಗಿದ್ರು ಹಂಗೆ ನಿನಗೆ ಇಟ್ಟಾನ, ತನ್ನ ಬಾಯಿ ಹೆಂಗೈತೆ ಹಂಗೆ ಇಟ್ಟಾನ, ಅವನ ತನ್ನ ದೇಹ ಹೆಂಗೈತೆ ಹಂಗೆ ನಿನಗೆ ಕೊಟ್ಟಾನ, ತನ್ನ ಪರಿಶುದ್ಧತೆ ಹೆಂಗಿದೆ ಪರಿಶುದ್ಧತೆ ನಿನಗೆ ಕೊಟ್ಟಾನ. ಆದರೆ ಅದನ್ನೆಲ್ಲ ನಿನ್ನ ದೇಹದ ಮೂಲಕವಾಗಿ ನೀನು ಹಾಳು ಮಾಡಿದ್ದೀಯಲ್ಲ. ತಾಯಿಗೆ ಮೋಸ ಮಾಡಿ, ಅಲ್ಲಿ ಇಲ್ಲಿ ಫೋನ್ ಮಾಡಿ, ಅನೇಕ ತರವಾಗಿ ನಿನ್ನ ನಾಟ್ಯ ಮಾಡಿದೆಯಲ್ಲ. ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನ ನೋಡ್ಲಾರ್ದಂಗಿರ್ತಾನ. ಇವತ್ತು ಎಚ್ಚೆತ್ತುಕೋ, ನೀನು ಬದಲಾವಣೆ ಆಗ್ಬೇಕು, ನೀನು ಬದಲಾಗಬೇಕು. ನೀನು ಮಾಡಿದ ಪಾಪಗಳನ್ನು ಒಪ್ಪುಕೋ, ಬಿಟ್ಟುಬಿಡು. ದೇವರು ನಿನ್ನ ಕಾಪಾಡ್ತಾನೆ, ದೇವರು ನಿನಗೆ ಆರೋಗ್ಯ ಕೊಡ್ತಾನೆ, ದೇವರು ನಿನಗೆ ಸಮಾಧಾನ ಕೊಡ್ತಾನೆ. ದೇವ್ರ ಮಕ್ಕಳಾದ್ರೆ ದೇವಲೋಕದಾಗ ಜಾಗ, ಭೂಲೋಕದಾಗ ಯಾರ ಮಕ್ಕಳಾದ್ರೂ ದೇವಲೋಕದಾಗ ಜಾಗ ಇಲ್ಲ. ಯಾಕೆ ಗೊತ್ತಾ? ಅವರು ದೇವಲೋಕನ ಸೃಷ್ಟಿ ಮಾಡಿಲ್ಲ. ಈಗೇನ ಇದು ಮನೆ ಐತಿ, ಮನೇಲಿ ನನಗೆ ನನ್ನ ಮಕ್ಕಳಿಗೆ ಐತಿ ಜಾಗ. ಬೇರೊಬ್ರು ಬಂದು 1 ದಿವಸ 2 ದಿವಸ ತರ ಹೋಗ್ಬಿಡ್ತಾರೆ. ಹೌದ್ರಿ ಅಲ್ರಿ? ಯಾಕೆ? ಅವ್ರು ನನ್ನ ಮಕ್ಕಳು, ಈಕೆ ನನ್ನ ಸೊಸೆ, ಈ ಅಮ್ಮ ನನ್ನ ಮಗಳು. ಇವ್ರಿಗೆ ಐತಿ ಜಾಗ, ಬೇರೆಯವ್ರಿಗೆ ಐತೆ. ಬೇರೆಯವ್ರಿಗೆ ಇದೆ, ಸ್ವಲ್ಪ ಹೊತ್ತು ಇರ್ತಾರ, 1 ದಿವಸ ಇರ್ತಾರ, 2 ದಿವಸ ಇರ್ತಾರ, 3 ದಿವಸ ಇರ್ತಾರ, ಹೋಗ್ತಾರೆ. ಆದ್ರೆ ಆತ್ಮಿಕ ಮಕ್ಕಳಿಗೆ ಜಾಗ ಇದೆ. ಯಾಕೆಂದ್ರೆ ಆತ್ಮಿಕ ಮಕ್ಕಳಿರೋದು ಮನೆ ಪ್ರಶ್ನೆ ಅಲ್ಲ. ದೇವರಿಗೆ ಮೈ ಉಂಟಾಗ
ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಕ್ರಿಸ್ತ ಮಹಾರಾಜಕ್ಕೂ. ಯಾಕೆ ಗೊತ್ತಾ? ಆತ್ಮಿಕ ತಂದೆಯಾಗಿ ನನ್ನೆಲ್ಲ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಆಮೇಲೆ ಅರ್ಥ ಮಾಡ್ಕೊರಿ. ಇಷ್ಟು ದಿವಸ ಮಾಡಿದ್ರೆ ಇಲ್ಲ, ಇಷ್ಟು ದಿವಸ ಮೋಸ ಮಾಡಿದ್ರಲ್ಲ, ಇನ್ಮೇಲೆ ಮೋಸ ಮಾಡಬೇಡ್ರಿ. ದೇವ್ರನ್ನ ಕೇಳ್ಕೊಡ್ರಿ, ಪಶ್ಚಾತ್ತಾಪ ಪಡ್ರಿ. ಯಾಕೆ ಗೊತ್ತಾ? ನೀವು ಬಲವಾದ ವ್ಯಕ್ತಿಗಳು, ಸೃಷ್ಟಿಕರ್ತನಾದ ದೇವರ ಮಕ್ಕಳು ನೀವಾದರೆ ಆ ಒಂದು ಭಾಗ್ಯ ನಿಮಗೆ ಕೊಡ್ತಾನೆ. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಮೇಲೆ ಹಿಮಾಚಲ ದೀಕ್ಷಾಸನ ಮಾಡಿಸ್ಕೊಂಡ ಮೇಲೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ನಿಮಗೆ ಕೊಡ್ತಾನೆ. ಕೊಟ್ಟ ಮೇಲೆ ನೀನು ಮನೆಕಲ್ಲರು ಪ್ರಾರ್ಥನೆ ಮಾಡಿದ್ರೆ ನೀನು ಏನನ್ನು ಕೇಳ್ತೀವಿ ಅವೆಲ್ಲವೂ ದೇವರು ನಿನಗೆ ಒದಗಿಸ್ಕೊಡ್ತಾನೆ. ಪ್ರಯತ್ನ ಯಾಕೆ ಅಂತ ಹೇಳಿದ್ರೆ ನಾನೇ ನಿನ್ನೊಂದಿಗೆ ಇರ್ತೇನೆ ಅಥವಾ ದೇವರು ನಿಮ್ಮೊಂದಿಗಿರೋದು ಒಳ್ಳೇದ ಕೆಟ್ಟದ? ಗುಡಿಯಾಗಿದ್ರೆ ಬಂದು ಅದೇನು ಮಾಡಲ್ಲ, ಕಾಪಾಡಲ್ಲ, ಜೊತೆಗಿರ್ತಾನೆ. ಜೊತೆಗೆ ಹಲ್ಲಿಲೂಯ್ಯ. ನಿನಗೆ ಒಳ್ಳೆ ಕುಟುಂಬ ಸೇರಿಸ್ತಾನೆ. ಮದುವೆ ಬೇಕಾ? ಮದುವೆ ಒಳ್ಳೆ ವರನ್ನು ನೋಡ್ತಾನೆ ದೇವರು, ಜೊತೆ ಮಾಡ್ತಾನೆ. ಒಳ್ಳೆ ಕಣ್ಣಿ ನೋಡ್ತಾನೆ, ಜೊತೆ ಮಾಡ್ತಾನೆ. ನೀನೇ ದುಡುಕಿ ಹುಡುಕಕ್ಕೆ ಹೋಗ್ಬೇಡ, ಹುಡುಕಕ್ಕೆ ಹೋಗ್ಬೇಡ. ಹುಡುಕಿದ ಮೇಲೆ ಆಮೇಲೆ ದಿನೇ ನೀನು ನೋವು ಪಡಬೇಕಾಗುತ್ತೆ. ದೇವ್ರ ಸೆಲೆಕ್ಷನ್ ಚೆನ್ನಾಗಿರುತ್ತೆ. ನಿನ್ನ ಸೆಲೆಕ್ಷನ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮರಿಯಾಗಿ ಅವ್ರು ಹೆಂಗಿದ್ರು ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ಕಣ್ಣೀರಿಡ ಪ್ರಾರ್ಥನೆ ಮಾಡು. ಅದಕ್ಕಾಗಿ ನೀನು ಆತರ ಪಡೋದಕ್ಕೆ ಹೋಗಬೇಡ. ಈ ದೇಹವನ್ನು ಏನು ಮಾಡೋಕ್ಕೆ ಕಾಪಾಡ್ಕೊ. ಯಾಕೆ ಗೊತ್ತಾ? ಈ ದೇಹವೇ ದೇವರ ಆಲಯ. ಎಲ್ಲರೂ ಗಟ್ಟಿ ದೇವರು ಈ ವಾಗ್ದಾನ ಕೊಟ್ಟಿದ್ದಾನೆ. ನನಗೊಂದೆಲ್ಲ ನಿಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ನೀರಿನಲ್ಲಿ ಹೋದರೂ ಮುಣಗಂಗಿಲ್ಲ ಅಂತ ಹೇಳಿದ್ದಾನೆ. ಅಗ್ನಿ ಜ್ವಾಲಿ ಅಂತ ಕಷ್ಟ ಬಂದರೂ ಕೂಡ ನಿಮ್ಮನ್ನೇನು ಮಾಡಲ್ಲ, ನಂದಿಸಲ್ಲ ಅಂತ ಹೇಳಿದೆ. 43ನೇ ಅಧ್ಯಾಯ 1-2 ವಚನಗಳನ್ನ ನೀವು ಮನೆಗೆ ಹೋಗಿ ಓದ್ರಿ. ಪ್ರತಿಯೊಬ್ಬರು ಮನೆಯಲ್ಲಿ ಬೈಬಲ್ ಇರಬೇಕು ಪ್ರಿಯರು. ಯಾಕೆ ಗೊತ್ತಾ? ಪ್ರಪಂಚದ ಎಲ್ಲ ಗ್ರಂಥಗಳು ಕವಿಗಳು ಬರೆದವು. ಆಮೇಲೆ ಒಂದು ಗುಂಪಿಟ್ಟು ಗುಂಪಿಗೊಂದು ಹೆಸರು ಕೊಟ್ಟು ಆ ಹೆಸರಿನವ್ರು ಬರೆದಿದ್ದವು. ತಮ್ಮ ಹೊಟ್ಟೆಪಾಡಿಗಾಗಿ ಬ್ರಾಹ್ಮಣರು ಮಾಡಿದವು. ಆದರೆ ಈ ಗ್ರಂಥ ದೇವರು ಬರೆದು ಕೊಟ್ಟಿರ್ತಕ್ಕಂಥ ಗ್ರಂಥ. ಈ ಗ್ರಂಥ ಯಾರ ಮನೆಯಲ್ಲಿ ಐತಂದ್ರೆ ಪ್ರಿಯವಾದವರೇ, ದೇವದೂತರು ಅವ್ರ ಮನೆಗೆ ಕಾಲಿಡ್ತಾರೆ. ಇದು ಯಾರಿಗೆ ಅರ್ಥ ಆಗಲ್ಲ. ಓದಕ್ಕೆ ಬಹಳ ಸುಲಭ ಐತೆ, ಅದು ಮರ್ಮವಾಗಿ ಐತೆ. ನೀನು ದಿನ ಪ್ರಾರ್ಥನೆ ಮಾಡ್ತಾ ವಾಕ್ಯವನ್ನು ಕೇಳ್ತಾ ಇದ್ರೆ ಅವಾಗ ನಿನಗೆ ಅರ್ಥ ಆಗುತ್ತೆ. ಆಮೇಲೆ ದೇವದೂತರು ನೀನು ಬಗಲಾಗಿದ್ದು ಗೊತ್ತಾಗುತ್ತೆ. ನಿನಗೆ ಸುಖ, ಸಂತೋಷ, ಪರಲೋಕದ ಆನಂದ ಇಲ್ಲ ಅನುಭವಿಸುವಂತೆ ದೇವರು ಮಾಡ್ತಾನೆ. ಪ್ರೇಸ್ ಅಲ್ಲ, ಹಲ್ಲೆಲೂಯಾ. ದೇವರು ಈ ವಾಗ್ದಾನವನ್ನು ನಮ್ಮೆಲ್ಲರಲ್ಲಿ ಈ 3ನೆಯ ತಿಂಗಳಿನ ಕೊನೆ ಭಾಗದವರೆಗೂ ಇನ್ನು ಮುಂದಿರುವ ದಿನಮಾನಗಳೆಲ್ಲ ಆ ದೇವರು ನಮ್ಮ ಜೊತೆಗಿದ್ದು ನಡೆಸಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಪರಿಶುದ್ಧಾತ್ಮ ಬಲದಿಂದ ದಿನಕೈದೆಯರು ನಿಮ್ಮ ಸಂಗಡ ಮಾತಾಡ್ತಾರೆ. ಆ ಸಂದೇಶವನ್ನು ಬಹಳ ಚೆನ್ನಾಗಿ ಕೇಳಬೇಕು. ಯಾರು ಎದ್ದು ಹೋಗಬಾರ್ದು. ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿಡಬೇಕು. ದಯಮಾಡಿ ಆ ಸಂದೇಶವನ್ನು ಗಮನವಿಟ್ಟು ಕೇಳ್ರಿ. ಬದಲಾವಣೆ ಆಗ್ರಿ. ಬದಲಾದರೆ ಭಗವಂತ ಸಿಗ್ತಾನೆ, ಭಾಗ್ಯ ಸಿಗುತ್ತೆ, ಎಲ್ಲ ದೇವರು ಕೊಡ್ತಾನೆ. ಪ್ರಿಯರೇ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರಿ. ನಿಮ್ಮ ಕಣ್ಣೀರು ವೇಸ್ಟ್ ಆಗಲ್ಲ. ಒಂದು ಬುಡ್ಡಿಯೊಳಗೆ ದೇವರು ಹಾಕಿಡ್ತಾನೆ. ಇದರೊಳಗೆ ಬುಡ್ಡಿಯೊಳಗೆ. ಹಲ್ಲೆಲೂಯಾ. ಎಲ್ಲ ಗಟ್ಟಿ ಹೆಚ್ಚು ಬಿಡಿ. ವಾಕ್ಯಕ್ಕಾಗಿ